ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಸಾಧನೆಯ ಉನ್ನತಿಗೆ ನಮ್ಮ ಕನ್ನಡದ ಸಿರಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇನ್ನೂ ಯಾರು ನನ್ನ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡದೆ ಲೈಕ್ ಮಾಡದೆ ನೋಡ್ತಿದ್ದೀರೋ, ಮೊದಲು ನನ್ನ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಕೊಟ್ಟು ನಂತರ ತರಗತಿಯನ್ನು ನೋಡಿ. ಏಕೆಂದರೆ ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ಮತ್ತು ನೀವು ಕೊಡುವಂತಹ ಒಂದು ಲೈಕ್ ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ. ತರಗತಿಯನ್ನು ಪ್ರಾರಂಭಿಸೋಣ. ನಮಸ್ಕಾರ ಸ್ನೇಹಿತರೆ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಾತವಾಹನರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಭಾಗ 1ರ ವಿಡಿಯೋದಲ್ಲಿ ನಾವು ಸಂಪೂರ್ಣ ವಿವರಗಳನ್ನು ತಿಳಿದುಕೊಂಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಇಂದಿನ ಭಾಗ 2ರ ವಿಡಿಯೋದಲ್ಲಿ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮಗಾಗಿ ತಂದಿದ್ದೇವೆ. ಈ ಪರೀಕ್ಷೆ ನಿಮ್ಮ ಸಿದ್ಧತೆಯನ್ನು ಅಳೆಯಲು ಉತ್ತಮ ಅವಕಾಶ. ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಿ. ಹಾಗೆಯೇ ವಿಡಿಯೋ 1ರಲ್ಲಿ ಇರುವಂತಹ ಶಾತವಾಹನರ ಬಗ್ಗೆ ಹೇಳಿರುವಂತಹ ವಿವರಣೆಯ ವಿಡಿಯೋವನ್ನು ಕೇಳಿ ನಂತರ ಈ ವಿಡಿಯೋವನ್ನು ನೋಡಿ. ಆಗ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಪ್ರಶ್ನೆ ಸಂಖ್ಯೆ 1. ಶಾತವಾಹನರ ಕಾಲದಲ್ಲಿ ರಚನೆಯಾದ ಪ್ರಸಿದ್ಧ ಸಂಸ್ಕೃತ ವ್ಯಾಕರಣ ಗ್ರಂಥ ಕಾತಂತ್ರದ ಕರ್ತೃ ಯಾರು? ಆಪ್ಷನ್ ಎ ಗುಣಾಢ್ಯ, ಆಪ್ಷನ್ ಬಿ ಸರ್ವಧರ್ಮ, ಆಪ್ಷನ್ ಸಿ ಪತಂಜಲಿ, ಆಪ್ಷನ್ ಡಿ ಭಾಸ. ಪ್ರಶ್ನೆ ಸಂಖ್ಯೆ 2. ಶಾತವಾಹನರ 17ನೇ ದೊರೆಯಾದ ಹಾಲನು ಕವಿಗಳನ್ನು ಪೋಷಿಸಿದ್ದರಿಂದ ಅವನಿಗೆ ಇದ್ದ ಬಿರುದು ಯಾವುದು? ಆಪ್ಷನ್ ಎ ಕವಿರಾಜಮಾರ್ಗ, ಆಪ್ಷನ್ ಬಿ ಕವಿವತ್ಸಲ, ಆಪ್ಷನ್ ಸಿ ಸಾಹಿತ್ಯ ರತ್ನ, ಆಪ್ಷನ್ ಡಿ ಕವಿ ಚಕ್ರವರ್ತಿ. ಪ್ರಶ್ನೆ ಸಂಖ್ಯೆ 3. ಶಾತವಾಹನರ ಕಾಲದ ಸಾಹಿತ್ಯಿಕ ಇತಿಹಾಸವನ್ನು ತಿಳಿಸುವ ಪ್ರಸಿದ್ಧ ಬೃಹತ್ ಕಥಾ ಗ್ರಂಥವು ಮೂಲತಃ ಯಾವ ಕಾವ್ಯ ಪ್ರಕಾರದಲ್ಲಿದೆ ಎಂದು ನಂಬಲಾಗಿದೆ? ಆಪ್ಷನ್ ಎ ಚಂಪೂ ಕಾವ್ಯ, ಆಪ್ಷನ್ ಬಿ ವಚನ ಸಾಹಿತ್ಯ, ಆಪ್ಷನ್ ಬಿ ವಚನ ಸಾಹಿತ್ಯ, ಆಪ್ಷನ್ ಸಿ ಒಡ್ಡಾರಾಧನೆ ಶೈಲಿ, ಆಪ್ಷನ್ ಡಿ ಕಥಾ ಸಾಹಿತ್ಯ ಅಥವಾ ಪದ್ಯ ರೂಪದ ಕಥೆಗಳು. ಪ್ರಶ್ನೆ ಸಂಖ್ಯೆ 4. ಶಾತವಾಹನರ ದೊರೆ ಹಾಲನು ಸಂಕಲಿಸಿದ ಗಾಹ ಸಪ್ತಸಾಹಿ ಅಥವಾ ಗಾಥಾ ಸಪ್ತಶಹಿ, ಇದಕ್ಕೆ ಇರುವಂಥ ಮತ್ತೊಂದು ಹೆಸರು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಗಾಹ ಸಪ್ತಸಾಹಿ ಗ್ರಂಥದ ಮುಖ್ಯ ವಸ್ತು ವಿಷಯ ಏನಾಗಿತ್ತು? ಆಪ್ಷನ್ ಎ ಯುದ್ಧ ಮತ್ತು ರಾಜಕೀಯ ತಂತ್ರಗಳು, ಆಪ್ಷನ್ ಬಿ ವ್ಯಾಕರಣ ಮತ್ತು ಭಾಷಾ ನಿಯಮಗಳು, ಆಪ್ಷನ್ ಸಿ ಶೃಂಗಾರ ಪ್ರೇಮ ಮತ್ತು ಗ್ರಾಮೀಣ ಜೀವನ, ಆಪ್ಷನ್ ಡಿ ಧಾರ್ಮಿಕ ವಿಧಿವಿಧಾನಗಳು. ಪ್ರಶ್ನೆ ಸಂಖ್ಯೆ 5. ಗುಣಾಢ್ಯನು ಬರೆದ ಬೃಹತ್ ಕಥಾ ಗ್ರಂಥವನ್ನು ಸಂಸ್ಕೃತಕ್ಕೆ ಕಥಾ ಸರಿಸಾಗರ ಎಂಬ ಹೆಸರಿನಲ್ಲಿ ಅನುವಾದಿಸಿದ ಪ್ರಸಿದ್ಧ ಕಾಶ್ಮೀರಿ ಕವಿ ಯಾರು? ಆಪ್ಷನ್ ಎ ಸೋಮದೇವ, ಆಪ್ಷನ್ ಬಿ ಕಲ್ಲಣ, ಆಪ್ಷನ್ ಸಿ ಬಾಣಭಟ್ಟ, ಆಪ್ಷನ್ ಡಿ ಬಿಲ್ಲಣ. ಪ್ರಶ್ನೆ ಸಂಖ್ಯೆ 5. ಶಾತವಾಹನರ ಪ್ರಶ್ನೆ ಸಂಖ್ಯೆ 6. ಶಾತವಾಹನರ ಕಾಲದಲ್ಲಿ ಬೌದ್ಧ ಧರ್ಮದ ಮಹಾಯಾನ ಪಂಥದ ಪ್ರಸಿದ್ಧ ತತ್ವಜ್ಞಾನಿ ಮತ್ತು ಸಾಹಿತಿ ಆಗಿದ್ದವರು ಯಾರು? ಆಪ್ಷನ್ ಎ ಅಶ್ವಘೋಷ, ಆಪ್ಷನ್ ಬಿ ಆಚಾರ್ಯ ನಾಗಾರ್ಜುನ, ಆಪ್ಷನ್ ಸಿ ವಸುಮಿತ್ರ, ಆಪ್ಷನ್ ಡಿ ಧರ್ಮಕೀರ್ತಿ. ಪ್ರಶ್ನೆ ಸಂಖ್ಯೆ 7. ಕರ್ನಾಟಕದ ಶಾತವಾಹನರ ನಾಣ್ಯಗಳ ಹಿಂಭಾಗದಲ್ಲಿ ಪ್ರಾಕೃತದ ಜೊತೆಗೆ ಕಂಡುಬಂದ ಮತ್ತೊಂದು ಭಾಷೆಯ ಲಿಪಿ ಯಾವುದು? ಆಪ್ಷನ್ ಎ ಹಳಗನ್ನಡ, ಆಪ್ಷನ್ ಬಿ ದೇವನಾಗರಿ, ಆಪ್ಷನ್ ಸಿ ಸಂಸ್ಕೃತ, ಆಪ್ಷನ್ ಡಿ ಪಾಳಿ. ಪ್ರಶ್ನೆ ಸಂಖ್ಯೆ 8. ಶಾತವಾಹನರ ಆಸ್ಥಾನದಲ್ಲಿದ್ದ ಕವಿ ಶರ್ವವರ್ಮನು
ಯಾರಿಗೆ ಸಂಸ್ಕೃತ ಕಲಿಸಲು ಅತ್ಯಂತ ಸರಳವಾದ ಕತಂತ್ರ ಅಥವಾ ಕಾತಂತ್ರ ವ್ಯಾಕರಣವನ್ನು ರಚಿಸಿದನು. ಶರ್ವವರ್ಮ ಅಂದ್ರೂ ಒಂದೇ, ಸರ್ವವರ್ಮ ಅಂದ್ರೂ ಒಂದೇ, ಕತಂತ್ರ ವ್ಯಾಕರಣ ಅಂದ್ರೂ ಒಂದೇ, ಕಾತಂತ್ರ ವ್ಯಾಕರಣ ಅಂದ್ರೂ ಒಂದೇ, ನೆನಪಿರಲಿ. ಆಪ್ಷನ್ ಎ ರಾಜ ಸಿಮುಕ, ಆಪ್ಷನ್ ಬಿ ಗೌತಮಿ ಪುತ್ರ ಶಾತಕರ್ಣಿ, ಆಪ್ಷನ್ ಸಿ ರಾಜ ಹಾಲ, ಆಪ್ಷನ್ ಡಿ ಯಜ್ಞಶ್ರೀ ಶಾತಕರ್ಣಿ. ಪ್ರಶ್ನೆ ಸಂಖ್ಯೆ 9. ಶಾತವಾಹನರ ರಾಜ ಹಾಲನು ಗಾಹ ಸಪ್ತಸಾಹಿ ಅಥವಾ ಗಾತ ಸಪ್ತಶಹಿ ಕೃತಿಯನ್ನು ಪ್ರಾಕೃತ ಭಾಷೆಯ ಯಾವ ನಿರ್ದಿಷ್ಟ ಉಪಭಾಷೆಯಲ್ಲಿ ಸಂಕಲಿಸಿದ್ದಾನೆ? ಆಪ್ಷನ್ ಎ ಶೌರಸೇನಿ, ಆಪ್ಷನ್ ಬಿ ಮಾಗಧಿ, ಆಪ್ಷನ್ ಸಿ ಮಹಾರಾಷ್ಟ್ರಿ ಪ್ರಾಕೃತ, ಆಪ್ಷನ್ ಡಿ ಹಾವಂತಿ. ಪ್ರಶ್ನೆ ಸಂಖ್ಯೆ 10. ಶಾತವಾಹನರ ಕಾಲದಲ್ಲಿ ರಚಿತವಾದ ಬೃಹತ್ ಕಥಾ ಕೃತಿಯು ಜಗತ್ತಿನ ಯಾವ ಪ್ರಸಿದ್ಧ ಅರಬಿ ಕಥಾ ಸಂಕಲನಕ್ಕೆ ಮೂಲ ಪ್ರೇರಣೆ ಎಂದು ಇತಿಹಾಸಕಾರರು ನಂಬುತ್ತಾರೆ? ಆಪ್ಷನ್ ಎ ಅರೇಬಿಯನ್ ನೈಟ್ಸ್ 1001 ರಾತ್ರಿಗಳು, ಆಪ್ಷನ್ ಬಿ ಪಂಚತಂತ್ರ, ಆಪ್ಷನ್ ಸಿ ಹಿತೋಪದೇಶ, ಆಪ್ಷನ್ ಡಿ ಈಸೋಪಾನ ಕಥೆಗಳು. ಪ್ರಶ್ನೆ ಸಂಖ್ಯೆ 11. ಶಾತವಾಹನರ ಆಸ್ಥಾನದಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ನಡುವೆ ನಡೆದ ಸಾಹಿತ್ಯಿಕ ಸ್ಪರ್ಧೆಯಲ್ಲಿ ಜಯಗಳಿಸಿದ ಕವಿ ಯಾರು? ಆಪ್ಷನ್ ಎ ಗುಣಾಢ್ಯ, ಆಪ್ಷನ್ ಬಿ ಶರ್ವವರ್ಮ ಅಥವಾ ಸರ್ವವರ್ಮ, ಆಪ್ಷನ್ ಸಿ ಹಾಲ, ಆಪ್ಷನ್ ಡಿ ಬಾಸ. ಪ್ರಶ್ನೆ ಸಂಖ್ಯೆ 12. ಶಾತವಾಹನರ ದೊರೆ ಯಜ್ಞಶ್ರೀ ಶಾತಕರ್ಣಿಯು ಬೌದ್ಧ ಕವಿ ಮತ್ತು ದಾರ್ಶನಿಕನಾದ ನಾಗಾರ್ಜುನನಿಗಾಗಿ ಆಂಧ್ರ ಪ್ರದೇಶದ ಯಾವ ಸ್ಥಳದಲ್ಲಿ ದೊಡ್ಡ ಮಹಾವಿಹಾರವನ್ನು ಕಟ್ಟಿಸಿಕೊಟ್ಟಿದ್ದನು? ಆಪ್ಷನ್ ಎ ನಾಗಾರ್ಜುನಗೊಂಡ, ಆಪ್ಷನ್ ಬಿ ನಾಗಾರ್ಜುನಕೊಂಡ, ಆಪ್ಷನ್ ಎ, ಆಪ್ಷನ್ ಬಿ ಅಮರಾವತಿ, ಆಪ್ಷನ್ ಸಿ ಬಟ್ಟಿಪ್ರೋಲು, ಆಪ್ಷನ್ ಡಿ ಜಗ್ಗಯ್ಯಪೇಟ. ಪ್ರಶ್ನೆ ಸಂಖ್ಯೆ 13. ಗುಣಾಢ್ಯನು ಆಸ್ಥಾನವನ್ನು ತೊರೆದು ಕಾಡಿಗೆ ಹೋಗಿ ಜನಸಾಮಾನ್ಯರ ಆಡುಭಾಷೆಯಾದ ಯಾವ ಭಾಷೆಯಲ್ಲಿ ಬೃಹತ್ ಕಥಾ ಮಹಾಕಾವ್ಯವನ್ನು ಬರೆದನು? ಆಪ್ಷನ್ ಎ ವೈದಿಕ ಸಂಸ್ಕೃತಿ, ಆಪ್ಷನ್ ಬಿ ಮಹಾರಾಷ್ಟ್ರಿ ಪ್ರಾಕೃತ, ಆಪ್ಷನ್ ಸಿ ಪೈಶಾಚಿ ಪ್ರಾಕೃತ, ಆಪ್ಷನ್ ಡಿ ಹಳಗನ್ನಡ. ಪ್ರಶ್ನೆ ಸಂಖ್ಯೆ 14. ಶಾತವಾಹನರ ಆಳ್ವಿಕೆಯ ಕಾಲದಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಿಕ್ಕ ರಾಜಾಶ್ರಯವನ್ನು ದೃಢಪಡಿಸುವ ಪ್ರಮುಖ ಶಾಸನಗಳು ಯಾವುವು? ಆಪ್ಷನ್ ಎ ಅಲ್ಮಿಡಿ ಶಾಸನ, ಆಪ್ಷನ್ ಬಿ ನಾಸಿಕ್ ಮತ್ತು ನಾನಾಘಾಟ್ ಶಾಸನಗಳು, ಆಪ್ಷನ್ ಸಿ ಬಾದಾಮಿ ಶಾಸನ, ಆಪ್ಷನ್ ಡಿ ಐಹೊಳೆ ಶಾಸನ. ಪ್ರಶ್ನೆ ಸಂಖ್ಯೆ 15. ಶ್ರೀ ಮುಗಳಿ ಅವರ ಪ್ರಕಾರ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಿದ ಪೂರ್ವದ ಹಳೆಗನ್ನಡ ಪದ ಸಂಪತ್ತಿನ ಬೇರುಗಳು ಯಾವ ಕಾಲದಲ್ಲಿ ಆರಂಭವಾಗಿವೆ? ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಿದ ಪೂರ್ವದ ಹಳಗನ್ನಡ ಪದ ಸಂಪತ್ತಿನ ಬೇರುಗಳು ಯಾವ ಕಾಲದಲ್ಲಿಯೇ ಆರಂಭವಾಗಿವೆ? ಆಪ್ಷನ್ ಎ ಕದಂಬರ ಕಾಲ, ಆಪ್ಷನ್ ಬಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ, ಆಪ್ಷನ್ ಸಿ ಶಾತವಾಹನರ ಕಾಲದಲ್ಲಿ, ಆಪ್ಷನ್ ಡಿ ರಾಷ್ಟ್ರಕೂಟರ ಕಾಲದಲ್ಲಿ. ಪ್ರಶ್ನೆ ಸಂಖ್ಯೆ 16. ಶಾತವಾಹನರ ಕಾಲದಲ್ಲಿ ಸಾಹಿತ್ಯಿಕವಾಗಿ ಬೆಳೆದು ಬಂದ ಭಾಷಾ ತ್ರಿವೇಣಿ ಸಂಗಮದಲ್ಲಿ ಸೇರಿರುವ 3 ಭಾಷೆಗಳು ಯಾವುವು? ಆಪ್ಷನ್ ಎ ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಆಪ್ಷನ್ ಬಿ ಸಂಸ್ಕೃತ, ಪ್ರಾಕೃತ ಮತ್ತು ದೇಶಿ ಕನ್ನಡದ ಹಾದಿರೂಪ, ಆಪ್ಷನ್ ಸಿ ಕನ್ನಡ, ತೆಲುಗು, ತಮಿಳು, ಆಪ್ಷನ್ ಡಿ ಉರ್ದು, ಪರ್ಷಿಯನ್, ಅರೇಬಿಕ್. ಪ್ರಶ್ನೆ ಸಂಖ್ಯೆ 17. ರಾಜ ಹಾಲನ ಗಾಥಾ ಸಪ್ತಶತಿ ಕೃತಿಯು ಮುಖ್ಯವಾಗಿ ಗ್ರಾಮೀಣ ಜನರ ಬದುಕು ಮತ್ತು ಯಾವ ರಸದ ಪದ್ಯಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ವೀರರಸ, ಆಪ್ಷನ್ ಬಿ ಬೀಭತ್ಸರಸ, ಆಪ್ಷನ್ ಸಿ ಶೃಂಗಾರ ರಸ, ಆಪ್ಷನ್ ಡಿ ಕರುಣಾರಸ.
ಪ್ರಶ್ನೆ ಸಂಖ್ಯೆ 18. ಶಾತವಾಹನರ ಕಾಲದ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖವಾದ ಬೃಹತ್ ಕಥಾ ಗ್ರಂಥವನ್ನು ಇಂದು ಯಾವ ಹೆಸರಿನಿಂದ ಕರೆಯಲಾಗುತ್ತಿದೆ? ಆಪ್ಷನ್ ಎ ಭಾರತೀಯ ಕಥಾ ಸಾಹಿತ್ಯದ ಜನನಿ, ಆಪ್ಷನ್ ಬಿ ಮೊದಲ ಕನ್ನಡ ವ್ಯಾಕರಣ ಗ್ರಂಥ, ಆಪ್ಷನ್ ಸಿ ಜೈನ ಧರ್ಮದ ಮೊದಲ ಪುರಾಣ, ಆಪ್ಷನ್ ಡಿ ಮೊದಲ ಸಂಸ್ಕೃತ ಮಹಾಕಾವ್ಯ. ಪ್ರಶ್ನೆ ಸಂಖ್ಯೆ 19. ಸರ್ವವರ್ಮನು ತನ್ನ ಕಾತಂತ್ರ ವ್ಯಾಕರಣದಲ್ಲಿ ಸಂಸ್ಕೃತದ ಜಟಿಲ ಶೈಲಿಗೆ ಬದಲಾಗಿ ಯಾವ ಹೊಸ ವಿಧಾನವನ್ನು ಬಳಸಿದನು? ಆಪ್ಷನ್ ಎ ದೀರ್ಘವಾದ ಕಾವ್ಯ ಶೈಲಿ, ಆಪ್ಷನ್ ಬಿ ಅತ್ಯಂತ ಸರಳ ಮತ್ತು ಸಂಕ್ಷಿಪ್ತ ಸೂತ್ರಗಳ ಶೈಲಿ, ಆಪ್ಷನ್ ಡಿ ಕೇವಲ ನಾಮಪದಗಳ ವಿವರಣೆ, ಆಪ್ಷನ್ ಸಿ ಆಪ್ಷನ್ ಡಿ ಜಾನಪದ ಕಥೆಗಳ ಶೈಲಿ. ಪ್ರಶ್ನೆ ಸಂಖ್ಯೆ 20. ಕನ್ನಡ ಭಾಷೆಗೆ ಭಾರತ ಸರ್ಕಾರದಿಂದ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಲಭಿಸಲು ಶಾತವಾಹನರ ಕಾಲದ ಸಾಹಿತ್ಯಿಕ ದಾಖಲೆಗಳು ಹೇಗೆ ನೆರವಾಗಿವೆ? ಆಪ್ಷನ್ ಎ ಇವು ಕನ್ನಡದ ಮೊದಲ ಕಾದಂಬರಿಗಳಾಗಿವೆ, ಆಪ್ಷನ್ ಬಿ ಇವು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಾಬೀತುಪಡಿಸುವ ಅತಿ ಹಳೆಯ ಆಧಾರಗಳಾಗಿವೆ, ಆಪ್ಷನ್ ಸಿ ಇವುಗಳಲ್ಲಿ ಕೇವಲ ಆಧುನಿಕ ಕನ್ನಡ ಪದಗಳಿವೆ, ಆಪ್ಷನ್ ಡಿ ಇವು ವಿಜಯನಗರದ ಕಾಲದ ಶಾಸನಗಳಾಗಿವೆ. ಪ್ರಶ್ನೆ ಸಂಖ್ಯೆ 21. ಶಾತವಾಹನರ ಕಾಲದ ಸಾಹಿತ್ಯ ಮತ್ತು ಭಾಷಾ ಆಧಾರಗಳನ್ನು ಭಾಷಾ ವಿಜ್ಞಾನದ ಚೌಕಟ್ಟಿನಲ್ಲಿ ಸಂಶೋಧಿಸಿದ ಪ್ರಮುಖ ಸಂಶೋಧಕರು ಯಾರು? ಆಪ್ಷನ್ ಎ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಹಾಗೂ ಎಂ ಗೋವಿಂದಪ್ಪೈ. ಪ್ರಶ್ನೆ ಸಂಖ್ಯೆ 22. ಗುಣಾಢ್ಯನ ಬೃಹತ್ ಕಥಾ ಗ್ರಂಥವು ಮೂಲ ರೂಪದಲ್ಲಿ ನಾಶವಾಗಲು ಕಾರಣವೇನು ಎಂದು ಸಾಹಿತ್ಯ ಚರಿತ್ರೆ ಹೇಳುತ್ತದೆ? ಆಪ್ಷನ್ ಎ ಯುದ್ಧದಲ್ಲಿ ರಾಜನ ಅರಮನೆ ಸುಟ್ಟು ಹೋದಾಗ ನಾಶವಾಯಿತು, ಆಪ್ಷನ್ ಬಿ ಗುಣಾಢ್ಯನೇ ತನ್ನ ಕೃತಿಯ ಬಹುಭಾಗವನ್ನು ಬೆಂಕಿಗೆ ಅರ್ಪಿಸಿದನು, ಆಪ್ಷನ್ ಸಿ ವಿದೇಶಿ ಆಕ್ರಮಣಕಾರರು ಅದನ್ನು ನಾಶಪಡಿಸಿದರು, ಆಪ್ಷನ್ ಡಿ ಕೃತಿಯು ಪ್ರಕಟಣೆಯೇ ಆಗಲಿಲ್ಲ. ಪ್ರಶ್ನೆ ಸಂಖ್ಯೆ 23. ಸರ್ವವರ್ಮನು ಕೇವಲ ಎಷ್ಟು ತಿಂಗಳ ಅವಧಿಯಲ್ಲಿ ರಾಜ ಕುಂತಲ ಶಾತಕರ್ಣಿಗೆ ಸಂಸ್ಕೃತ ಜ್ಞಾನವನ್ನು ಉಣಬಡಿಸಿದನು? ಆಪ್ಷನ್ ಎ 2 ತಿಂಗಳು, ಆಪ್ಷನ್ ಬಿ 3 ತಿಂಗಳು, ಆಪ್ಷನ್ ಸಿ 6 ತಿಂಗಳು, ಆಪ್ಷನ್ ಡಿ 1 ವರ್ಷ. ಪ್ರಶ್ನೆ ಸಂಖ್ಯೆ 24. ಶಾತವಾಹನರ ಕಾಲದ ಸಾಹಿತ್ಯಿಕ ಇತಿಹಾಸವನ್ನು ತಿಳಿಸುವ ಪ್ರಸಿದ್ಧ ಬೃಹತ್ ಕಥಾ ಗ್ರಂಥವು ಮೂಲತಃ ಯಾವ ಕಾವ್ಯ ಪ್ರಕಾರದಲ್ಲಿದೆ ಎಂದು ನಂಬಲಾಗಿದೆ? ಆಪ್ಷನ್ ಎ ಚಂಪೂ ಕಾವ್ಯ, ಆಪ್ಷನ್ ಬಿ ವಚನ ಸಾಹಿತ್ಯ, ಆಪ್ಷನ್ ಡಿ ಒಡ್ಡಾರಾಧನೆ ಶೈಲಿ, ಆಪ್ಷನ್ ಡಿ ಕಥಾ ಸಾಹಿತ್ಯ ಅಥವಾ ಪದ್ಯ ರೂಪದ ಕಥೆಗಳು. ಪ್ರಶ್ನೆ ಸಂಖ್ಯೆ 25. ಶಾತವಾಹನರ ದೊರೆ ಹಾಲನು ಸಂಕಲಿಸಿದ ಗಾಹ ಸಪ್ತಸಾಹಿ ಅಥವಾ ಗಾಥಾ ಸಪ್ತಶಹಿ ಗ್ರಂಥದ ಮುಖ್ಯ ವಸ್ತು ವಿಷಯ ಏನಾಗಿತ್ತು? ಇಲ್ಲಿ ಒಂದೆರಡು ಪ್ರಶ್ನೆ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಯುದ್ಧ ಮತ್ತು ರಾಜಕೀಯ ತಂತ್ರಗಳು, ಆಪ್ಷನ್ ಎ, ಆಪ್ಷನ್ ಬಿ ವ್ಯಾಕರಣ ಮತ್ತು ಭಾಷಾ ನಿಯಮಗಳು, ಆಪ್ಷನ್ ಸಿ ಶೃಂಗಾರ ಪ್ರೇಮ ಮತ್ತು ಗ್ರಾಮೀಣ ಜೀವನ, ಆಪ್ಷನ್ ಡಿ ಧಾರ್ಮಿಕ ವಿಧಿವಿಧಾನಗಳು. ಪ್ರಶ್ನೆ ಸಂಖ್ಯೆ 26. ಶಾತವಾಹನರ ಕಾಲದ ಸಾಹಿತ್ಯಿಕ ಇತಿಹಾಸವನ್ನು ತಿಳಿಸುವ ಪ್ರಸಿದ್ಧ ಲೀಲಾವತಿ ಕಾವ್ಯದ ಕರ್ತೃ ಯಾರು? ಆಪ್ಷನ್ ಎ ಹಾಲರಾಜ, ಆಪ್ಷನ್ ಬಿ ಗುಣಾಢ್ಯ, ಆಪ್ಷನ್ ಸಿ ಕುತೂಹಲ, ಆಪ್ಷನ್ ಡಿ ಸರ್ವವರ್ಮ. ಪ್ರಶ್ನೆ ಸಂಖ್ಯೆ 27. ಗಾಥಾ ಸಪ್ತಶತಿಯಲ್ಲಿ ಕಂಡುಬರುವ ಅತ್ತ, ಅತ್ತೆ ಮತ್ತು ತುಪ್ಪ ಮುಂತಾದ ಪದಗಳು ಯಾವ ಭಾಷಾ ಕುಟುಂಬಕ್ಕೆ ಸೇರಿದ ಅತ್ಯಂತ ಹಳೆಯ ಕುರುಹುಗಳಾಗಿವೆ? ಆಪ್ಷನ್ ಎ ಇಂಡೋ ಆರ್ಯನ್ ಭಾಷಾ ಕುಟುಂಬ, ಆಪ್ಷನ್ ಬಿ ದ್ರಾವಿಡ ಭಾಷಾ ಕುಟುಂಬ ಅಂದರೆ ಕನ್ನಡದ ಮೂಲ, ಆಪ್ಷನ್ ಸಿ ಆಸ್ಟ್ರೋ ಏಷ್ಯಾಟಿಕ್ ಭಾಷಾ ಕುಟುಂಬ, ಆಪ್ಷನ್ ಡಿ ಸಿನೋ ಟಿಬೇಟಿಯನ್ ಭಾಷಾ ಕುಟುಂಬ.
ಪ್ರಶ್ನೆ ಸಂಖ್ಯೆ 28 ಗುಣಾಢ್ಯನ ಬೃಹತ್ ಕಥಾ ಮಹಾಕಾವ್ಯದ ನಾಶವಾಗದೆ ಉಳಿದ ಭಾಗಗಳನ್ನು ಆಧರಿಸಿ ನಂತರದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚನೆಯಾದ ಪ್ರಸಿದ್ಧ ಕಥಾಗ್ರಂಥ ಯಾವುದು? ಆಪ್ಷನ್ ಎ ಕಥಾ ಸರಿಸ್ಸಾಗರ ಸೋಮದೇವ ರಚನೆ, ಆಪ್ಷನ್ ಬಿ ಪಂಚತಂತ್ರ ವಿಷ್ಣು ಶರ್ಮಾ, ಆಪ್ಷನ್ ಸಿ ಹಿತೋಪದೇಶ ನಾರಾಯಣ ಪಂಡಿತ. ಪ್ರಶ್ನೆ ಸಂಖ್ಯೆ 28 ಶಾತವಾಹನರ ಕಾಲದ ಬ್ರಾಹ್ಮಿ ಲಿಪಿಯ ರೂಪಾಂತರವೇ ಮುಂದಿನ ದಿನಗಳಲ್ಲಿ ಯಾವ ಪ್ರಮುಖ ಲಿಪಿಯ ವಿಕಾಸಕ್ಕೆ ನಾಂದಿ ಆಯಿತು? ಆಪ್ಷನ್ ಎ ದೇವನಾಗರಿ ಲಿಪಿ, ಆಪ್ಷನ್ ಬಿ ಕದಂಬ ಲಿಪಿ ಅಂದರೆ ಕನ್ನಡ ಲಿಪಿಯ ಆದಿರೂಪ, ಆಪ್ಷನ್ ಸಿ ಗ್ರಂಥಲಿಪಿ, ಆಪ್ಷನ್ ಡಿ ಶಾರದಾ ಲಿಪಿ. ಪ್ರಶ್ನೆ ಸಂಖ್ಯೆ 30 ಶಾತವಾಹನರ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕ ಪ್ರದೇಶದಲ್ಲಿ ಅಪ್ಪಟ ಕನ್ನಡದ ಮೊದಲ ಆಡಳಿತವನ್ನು ಆರಂಭಿಸಿದ ರಾಜವಂಶ ಯಾವುದು? ಆಪ್ಷನ್ ಎ ಬಾದಾಮಿ ಚಾಲುಕ್ಯರು, ಆಪ್ಷನ್ ಬಿ ಗಂಗವಂಶ, ಆಪ್ಷನ್ ಸಿ ಕದಂಬ ವಂಶ, ಆಪ್ಷನ್ ಡಿ ರಾಷ್ಟ್ರಕೂಟರು. ಹಾಗಾದರೆ ಪ್ರಸ್ತುತ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯದಲ್ಲಿ ಶಾತವಾಹನರು ಇದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಭಾಗ 2ರಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ 30 ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗೆಯೇ ಮತ್ತೊಂದು ವಿಷಯ ಏನು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಲ್ಲೂ ಕೂಡ ನಾನು ಮಾಡುವಂತಹ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೋತ್ತರಗಳು ಮತ್ತು ಅದಕ್ಕೆ ವಿವರಣೆಯನ್ನು ಕೂಡ ನಾನು ಪೋಸ್ಟ್ ಮಾಡ್ತಾ ಬರ್ತಾ ಇದ್ದೀನಿ. ನೀವು ಕೂಡ ಅದರಲ್ಲಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ನೀವು ಅಲ್ಲಿ ಆಯ್ಕೆ ಮಾಡಿ ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡು ಪರೀಕ್ಷೆಯಲ್ಲಿ ಆದಷ್ಟು ಬೇಗ ಉತ್ತೀರ್ಣರಾಗಿ. ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.